ಆಗಿತ್ತದು. ಅವಾಗ ಬಂದು ಏನು ಮಾಡಿದ್ರು, ಯಪ್ಪ ಗೌಡ್ರ ಏನಾಗೈತಿ ಅಪ್ಪ ಪರಿಸ್ಥಿತಿ ಹುಡುಗ ಅಂದ. ಇವಾಗ ಏನೇ ಕೇಳೋರು ನಾನು ಹೋಗಿ ಹುಡುಗನ ಕೇಳಿದ್ರು, ಹುಡುಗ ಅದನ್ನ ಹೇಳಿದ, ಮಗನ ಕೇಳಿದ್ರು, ಮಗನ ಹೇಳಿದ, ಗಾಂಡ ಕೇಳಿದ್ರು, ಅದನ್ನ ಹೇಳಿದ. ಅಲ್ಲ ಏನದು, ಎಲ್ಲೋ ಅಂದರೆ ನರಕ, ಅಯ್ಯ ಅಂದರೆ ಸ್ವರ್ಗ. ಮಾತಾಡೋ ಎಲ್ಲ ಮಾತಿನಿಂದನೇ ಎಲ್ಲ ಜಗತ್ತು ನಡೆದೈತಿ. ಆದ್ರೆ ನೀವು ಯಾಕೆ ಇದನ್ನು ಮಾಡಕ್ಕೆ ಹೋಗಿದ್ರೆ ಕೇಳಿ ಗೌಡ ಪೇಟೆ ಕಾರ್ ಹಿಡ್ಕೊಂಡು ಹೋಗ್ತೈತಿ. ಆದ್ರೆ ಮಾತಿನಿಂದ ಶಾಣೆ ಜಗಳ ಏನದು, ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹದಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು. ಜಗಳ ಮಾಡ್ಬೇಕಾದ್ರೆ ಜ್ಞಾನಿಗಳ ಮಾಡಿ ಕೂಡ ಮಾಡಿದ್ರೆ ಒಂದು ಏನಾರು ಸಿಗ್ತೈತಿ. ಅದನ್ನು ನಾವು ಹಜಾಮೂರ್ಗೆ ಅಂಗಡಿ ಇರ್ತಾವೆ, ಹಜಾಮೂರ್ ಅಂಗಡಿ ಕಿಪ್ಪಿ, ಆ ಟಿಪ್ಪಿ ಕೆದ್ರೆ ರೇಟ್ ಸಿಗ್ತಾವೆ, ಕೂದಲ ಸಿಗ್ತಾವ ಅಲ್ಲಿ. ಅದಕ್ಕೆ ನಮ್ಗೆ ಒಳಗೆ ಬೀಳ್ಬೇಕಾದ್ರೆ ಎಂಥವ್ರು ಬೀಳ್ಬೇಕು, ಪಾಂಡುರಂಗ ಧ್ಯಾನಿ ಪಾಂಡುರಂಗವನಿ ಜಾಗೃತಿ ಸ್ವಪ್ನಿ ಪಾಂಡುರಂಗ. ಇನ್ನೊಬ್ಬ ನಮ್ಮ ಈ ಯಮನೋ ಅದಾವ, ನಮ್ಮ ಯಮನೋ ಅವ್ರ ಮನ್ಯಾಗ ಅವ್ರಿಗೆ ಹೆಂಗೆ ಒಳಗಿರ್ತಾರೆ, 3 ಮಂದಿ ಕಿವುಡ್ರದಾರ ಅವ್ರ ಮ್ಯಾಗ. 3 ಮಂದಿ ಅವ್ರು ಹೆಂಗ್ರಿ ಅಂದ್ರೆ 3 ಮಂದಿ ಅಕ್ಕನ ಕಿವುಡಿ, ತಂಗಿನ ಕಿವುಡಿ, ಅಕ್ಕಿತ್ತು ಸಣ್ಣಾಗಿನ ಕಿವುಡಿನ. ಏನಾಗಿದ್ರು ಅಂದ್ರೆ ಹೆಣ್ಣು ನೋಡಕ್ಕೆ ಬಂದಿದ್ರತಾವ. ಹೆಣ್ಣು ನೋಡಕ್ಕೆ ಬರಲ್ಲ, ಸಣ್ಣಾಕಿ ನೋಡಕ್ಕೆ ಬಂದಿದ್ರು. ಅವ್ರೇನೋ ಅಪ್ಪ ಏನಿಲ್ಲ, ನೀವೇನು ಮಾತಾಡಬೇಡಿ, ಸೋಮನ ಕಾಕ ಕೂತ್ಬಿಡ್ರಿ ಅಂದ. ಯಾಕೆ ಮಾತಾಡಿದ್ರೆ ಎಬ್ಬಡದಾರ ಕೈ ಹೋಗ್ತಾರು, ನೀವು ಸೋಮ ಕೂತ್ಬಿಡ ಅಂದ್ಕೂಲಿ ಆ ಥರ ಅದು ಕೂತ್ರು 3 ಮಂದಿ. ಇವ್ರು ಬಂದ್ರು, ಬೀಗರು ಬಂದರು, ಉಪಚಾರ ಮಾಡಿದ್ರು.